ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್. ಗೈಸ್, ಈ ಒಂದು ವಿಡಿಯೋದಲ್ಲಿ ಸೆಮಿ ಕಂಡಕ್ಟರ್ ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ ಆಗಿರುವ ವಾಟ್ ಈಸ್ ರೆಕ್ಟಿಫಿಕೇಶನ್ ಮತ್ತೆ ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಪಿ ಎನ್ ಜಂಕ್ಷನ್ ಡಯೋಡ್ ಆಸ್ ಎ ಆಫ್ ವೇವ್ ರೆಕ್ಟಿಫೈಯರ್, ಡ್ರಾ ದ ಇನ್ಪುಟ್ ಅಂಡ್ ಔಟ್ಪುಟ್ ವೇವ್ ಫಾರ್ಮ್ಸ್, ಇದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಡಿಸ್ಕಸ್ನ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಸ್ಟಾರ್ಟಿಂಗು ನೀವು ಇಲ್ಲಿ ರೆಕ್ಟಿಫಿಕೇಶನ್ ಅಂದ್ರೆ ಏನು ಅಂತ ಇದೆ, ಅದನ್ನ ಬರಿಬೇಕಾಗತ್ತೆ. ನೋಡಿ, ಸಿಂಪಲ್, ದ ಪ್ರಾಸೆಸ್ ಆಫ್ ಕನ್ವರ್ಷನ್ ಆಫ್ ಎ ಸಿ ಇಂಟು ಡಿ ಸಿ ಬರೋದ್ರೆ ರೆಕ್ಟಿಫಿಕೇಶನ್ ಡೆಫಿನೇಷನ್, ಸರಿನಾ? ಆನಂತರ ಇಲ್ಲಿ ನೋಡಿ, ಎಕ್ಸ್ಪ್ಲೈನ್ ದ ವರ್ಕಿಂಗ್ ಆಫ್ ಪಿ ಎನ್ ಜಂಕ್ಷನ್ ಡಯೋಡ್ ಆಸ್ ಎ ಆಫ್ ವೇವ್ ರೆಕ್ಟಿಫೈಯರ್. ಇದು ಆಫ್ ವೇವ್ ರೆಕ್ಟಿಫೈಯರ್ ಸರ್ಕ್ಯೂಟ್ ಡಯಾಗ್ರಾಮ್. ಇದು ಪ್ರೈಮರಿ ಟ್ರಾನ್ಸ್ಫಾರ್ಮರ್, ಇದು ಸೆಕೆಂಡರಿ ಟ್ರಾನ್ಸ್ಫಾರ್ಮರ್. ಇಲ್ಲಿ ನಾವು ಇನ್ಪುಟ್ ಸಿಗ್ನಲ್ ಕೊಡ್ತೀವಿ. ಇದು ಆಫ್ ವೇವ್ ರೆಕ್ಟಿಫೈಯರ್. ಇದ್ರಲ್ಲಿ ನೋಡಿ, ಇವರು ಒಂದೇ ಒಂದು ಡಯೋಡ್ ಇದೆ, ಸರಿನಾ? ಇದು ಸೆಕೆಂಡರಿ ಟ್ರಾನ್ಸ್ಫಾರ್ಮರ್. ಆರ್ ಎಲ್ ಅಂದ್ರೆ ಲೋಡ್ ರೆಸಿಸ್ಟರ್. ಇದು ಬಂದು ನಮ್ಮ ಸರ್ಕ್ಯೂಟ್ ಡಯಾಗ್ರಾಮ್ ಆಗಿರತ್ತೆ. ಇಲ್ಲಿ ನೋಡಿ ಗುರು, ನೆಕ್ಸ್ಟ್ ಎಕ್ಸ್ಪ್ಲನೇಷನ್ ಇದೆ. ಒಂದು, ಇದು ವೋಲ್ಟೇಜ್ ಎ ಈ ರೀತಿ ಇರುತ್ತೆ, ಕಂಪ್ಲೀಟ್ ಆಗಿ ವೋಲ್ಟೇಜ್ ಫ್ಲೋ ಆಗ್ತಾ ಇರತ್ತೆ. ಆಫ್ ವೇವ್ ರೆಕ್ಟಿಫೈಯರ್ ಇನ್ಪುಟ್ ಇದು, ಸರಿನಾ? ಅದೇ ಔಟ್ಪುಟ್ ನೋಡಿ ಗುರು, ಇಲ್ಲಿ ಆಫ್ ವೇವ್ ರೆಕ್ಟಿಫೈಯರ್ ಅಲ್ಲಿ ಯಾವಾಗ ಪಾಸಿಟಿವ್ ಆಫ್ ಸೈಕಲ್ ಇದೆ ಆವಾಗ ಮಾತ್ರ ಇಲ್ಲಿ ಔಟ್ಪುಟ್ ಇದೆ. ಯಾವಾಗ ನೆಗೆಟಿವ್ ಆಫ್ ಸೈಕಲ್ ಇದೆ ಆಗ ಇಲ್ಲಿ ಔಟ್ಪುಟ್ ಇಲ್ಲ. ನೋಡಿ, ಪಾಸಿಟಿವ್ ಬಂದ್ರೆ ಔಟ್ಪುಟ್ ಬರುತ್ತೆ, ನೆಗೆಟಿವ್ ಬಂದ್ರೆ ಔಟ್ಪುಟ್ ಬರಲ್ಲ. ಇಲ್ಲಿ ಮೇಲೆ ಹೋಗ್ತಾ ಇದೆ ಪಾಸಿಟಿವ್, ಇಲ್ಲಿ ಇದೆ, ಇದು ವೇವ್ ಫಾರ್ಮ್ ಆಗತ್ತೆ, ಸರಿನಾ? ನೆಕ್ಸ್ಟ್ ಇಲ್ಲಿ ವರ್ಕಿಂಗ್ ನ ನಾನು ಕ್ಲಿಯರ್ ಆಗಿ ಬರ್ದಿದ್ದೀನಿ ನೋಡಿ. ಡ್ಯೂರಿಂಗ್ ದ ಪಾಸಿಟಿವ್ ಆಫ್ ಸೈಕಲ್ ಆಫ್ ದ ಇನ್ಪುಟ್ ಎ ಸಿ ಸಿಗ್ನಲ್, ದ ಡಯೋಡ್ ಈಸ್ ಫಾರ್ವರ್ಡ್ ಬಯಾಸ್ಡ್. ಈ ಡಯೋಡ್ ಇದೆಯಲ್ಲ, ಇದು ಫಾರ್ವರ್ಡ್ ಬಯಾಸ್ ಆಗಿರತ್ತೆ. ಹೆನ್ಸ್ ಇಟ್ ಕಂಡಕ್ಟ್ಸ್ ಅಂಡ್ ಕರೆಂಟ್ ಫ್ಲೋಸ್ ಥ್ರೂ ಇಟ್. ಅದರಿಂದ ಇದ್ರೊಳಗಡೆ ಕರೆಂಟ್ ಹೋಗತ್ತೆ, ಸರಿನಾ? ದೇರ್ ಇಸ್ ಎ ಪೊಟೆನ್ಶಿಯಲ್ ಡ್ರಾಪ್ ಅಕ್ರಾಸ್ ಆರ್ ಎಲ್. ಅದರಿಂದ ಇಲ್ಲಿ ಪೊಟೆನ್ಶಿಯಲ್ ಡ್ರಾಪ್ ಆಗತ್ತೆ ಅಕ್ರಾಸ್ ಆರ್ ಎಲ್ ಡ್ಯೂರಿಂಗ್ ದ ಪಾಸಿಟಿವ್ ಆಫ್ ಸೈಕಲ್. ಅದೇ ಇಲ್ಲಿ ನೋಡಿ, ಡ್ಯೂರಿಂಗ್ ದ ನೆಗೆಟಿವ್ ಆಫ್ ಸೈಕಲ್ ಆಫ್ ದ ಇನ್ಪುಟ್ ಎ ಸಿ ಸಿಗ್ನಲ್, ದ ಡಯೋಡ್ ಈಸ್ ರಿವರ್ಸ್ ಬಯಾಸ್ಡ್. ಇಲ್ಲಿ ಫಾರ್ವರ್ಡ್ ಬಯಾಸ್ಡ್ ಇದೆ, ಇಲ್ಲಿ ರಿವರ್ಸ್ ಬಯಾಸ್ಡ್. ಇಟ್ ಡಸ್ ನಾಟ್ ಕಂಡಕ್ಟ್. ಇಲ್ಲಿ ಕಂಡಕ್ಟ್ಸ್ ಪಾಸಿಟಿವ್ ಸೈಕಲ್ ಅಲ್ಲಿ ಕಂಡಕ್ಟ್ ಆಗಲಿಲ್ಲ ಅಂದ್ರೆ ಕರೆಂಟ್ ಫ್ಲೋ ಆಗಲ್ಲ ಅಲ್ವಾ. ಹೆನ್ಸ್ ನೋ ಕರೆಂಟ್ ಫ್ಲೋಸ್ ಥ್ರೂ ಇಟ್. ಅದರಿಂದ ನೋ ವೋಲ್ಟೇಜ್ ಅಕ್ರಾಸ್ ದ ಲೋಡ್ ರೆಸಿಸ್ಟರ್ ಆರ್ ಎಲ್. ಕರೆಂಟ್ ಫ್ಲೋ ಆಗಿಲ್ಲ ಅಂದ್ರೆ ರೆಸಿಸ್ಟೆನ್ಸ್ ಎಲ್ಲಿ ಡ್ರಾಪ್ ಆಗುತ್ತೆ ಅಲ್ವಾ? ಅದೇ ಇಲ್ಲಿ ಕ್ಲಿಯರ್ ಆಗಿ ನೋಡಿ, ಅದೇ ಎಕ್ಸ್ಪ್ಲೈನ್ ಮಾಡಿರೋದು. ಇಲ್ಲಿ ನೆಗೆಟಿವ್ ಆಫ್ ಸೈಕಲ್ ಅಲ್ಲಿ ಕರೆಂಟ್ ಹೋಗಲ್ಲ, ಪಾಸಿಟಿವ್ ಆಫ್ ಸೈಕಲ್ ಅಲ್ಲಿ ಇದು ಕರೆಂಟ್ ನ ಕಂಡಕ್ಟ್ ಮಾಡುತ್ತೆ. ಇದ್ರು ಆಫ್ ವೇವ್ ರೆಕ್ಟಿಫೈಯರ್ ಫಂಕ್ಷನ್. ಒಂದ್ಸತಿ ಕ್ಲಿಯರ್ ಆಗಿ ನೋಡ್ಕೊಬಿಡಿ, ನಿಧಾನಕ್ಕೆ ಸ್ಲೈಡ್ ಮಾಡ್ತೀನಿ. ಇದು ಒಂದ್ಸತಿ ಬರ್ಕೊಳ್ಳಿ, ಆಯ್ತಾ? ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್. ಇದು ಬಂದಿಲ್ಲ ಅಂದ್ರೆ ಫುಲ್ ವೇವ್ ರೆಕ್ಟಿಫೈಯರ್ ಬರುತ್ತೆ. ಅದರಿಂದ ನಾನು ಹೇಳ್ತಿರೋದೇನಪ್ಪಾ ಅಂದ್ರೆ, ಇವಾಗ ಇದನ್ನ ಕ್ಲಿಯರ್ ಆಗಿ ಕಲ್ತ್ಕೊಳ್ಳಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿರಿ. ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಗೈಸ್, ಜೈ ಹಿಂದ್, ವಂದೇ ಮಾತರಂ.